ಇವತ್ತು ಎಲ್ಲ ನನ್ನ ರೈತ ಬಂಧುಗಳಿಗೆ, ನಾಡಿನ ರೈತ ಬಂಧುಗಳಿಗೆ ನಮಸ್ಕಾರ. ಮೊನ್ನೆ ದಿನ ಏನು ಗುರ್ಲಾಪುರದಲ್ಲಿ ಹೋರಾಟದ ಒಂದು ಐತಿಹಾಸಿಕ ಹೋರಾಟ, ಏನು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಹೋರಾಟ ಆಯಿತು. ಆ ಹೋರಾಟ ಇವತ್ತು ಜಯಶೈಲಿ ಕೂಡ ಆಗಿದೆ. ಇವತ್ತು 3,000 ರೂಪಾಯಿ ರೇಟ್ ಇತ್ತು, ಅದನ್ನು 3,300 ತೊಗೊಂಡಿವಿ. ರಾಜ್ಯವ್ಯಾಪಿ ಎಲ್ಲ ರೈತರು ಕೂಡ 300 ರೂಪಾಯಿ ಸಿಗಲಿಕ್ಕೆ ಇವತ್ತು ಬೆಳಗಾವಿ ಒಂದು ಐತಿಹಾಸಿಕ ಹೋರಾಟದಿಂದ ಸಂತೋಷ ಆಯಿತು. ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ನ್ಯಾಯವಾದಿಗಳು, ಮಾಜಿ ಸೈನಿಕರು, ದಲಿತ ಸಂಘಟನೆಗಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇವತ್ತು, ಶಿಕ್ಷಕರು ಎಲ್ಲರೂ ಕೂಡ ಇವತ್ತು, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಇವತ್ತು ಸರ್ಕಾರ ಎಲ್ಲರ ಸಹಕಾರದಿಂದ ಇವತ್ತು ಆ ಚಳವಳಿಗೆ ಯಶಸ್ವಿಯಾಗೈತಿ. ಅದಕ್ಕೆಲ್ಲರಿಗೂ ಕೂಡ ವಿಶೇಷವಾದ ನಾಡಿನ ಜನತೆಗೆ, ನನ್ನ ಕಬ್ಬು ಬೆಳೆಗಾರರ ದೇವರುಗಳಿಗೆ, ರೈತ ದೇವರುಗಳಿಗೆ ನಮಸ್ಕಾರನ ಹೇಳುತ್ತಾ, ಮತ್ತೆ ಈಗ ನಾವು 300 ರೂಪಾಯಿ ಹಣ ತಗೊಂಡು ಮುಗಿತಂತಲ್ಲ. ಈಗ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಇದೇ 8ನೇ ತಾರೀಕು ಪ್ರಾರಂಭ ಆಗ್ತದೆ. ಡಿಸೆಂಬರ್ 8ನೇ ತಾರೀಕು ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತೈತಿ. ಇವತ್ತು ಕೂಡ ನಮ್ಮ ಪೊಲೀಸ್ ಕಮಿಷನರ್ ಆಫೀಸಕ್ಕೆ ನಾವು ಭೇಟಿ ಕೊಟ್ಟಿದ್ದು, ನಮಗೊಂದು ಡೇಟನ್ನು ತೊಗೊಳಕ್ಕಾಗಿ. ಇವತ್ತು ರಾಜ್ಯದ ರೈತರೆಲ್ಲ ಕೂಡ ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ. ಈಗಾಗಲೇ ಜಿಲ್ಲಾಧಿಕಾರಿ ಅವರು ಕೂಡ ಒಂದು ಲೆಟರನ್ನು ಕೊಟ್ಟು ಬಂದಿದ್ದೀವಿ. ಡಿಸೆಂಬರ್ 11ನೇ ತಾರೀಕು ಚಳಿಗಾಲ ಅಧಿವೇಶನ ಏನು ಬೆಳಗಾವಿಯಲ್ಲಿ ಪ್ರಾರಂಭ ಆಗ್ತೈತಿ. ಇದೇ ಮುಂದಿನ ಡಿಸೆಂಬರ್ 11ನೇ ತಾರೀಕು ನಾವೊಂದು ಡೇಟನ್ನು ಇಲ್ಲಿರ್ತಕ್ಕಂಥ ರೈತ ಮುಖಂಡರೆಲ್ಲ ಕೂಡ ಕೂಡಿ ಫಿಕ್ಸ್ ಮಾಡಿದ್ದೀವಿ. ಆ ಚಳವಳಿಗೆ ದಯವಿಟ್ಟು ನಾಡಿನ ಲಕ್ಷಾಧಿಪತಿಯಲ್ಲಿ ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರಿರ್ಬೋದು, ಮೆಕ್ಕೆಜೋಳ ಬೆಳೆಯಿರ್ಬೋದು, ಎಲ್ಲ ಬೆಳೀತಕ್ಕಂಥ ಬೆಳೆಗಾರರಿಗೂ ಕೂಡ ಒಂದು ಯೋಗ್ಯವಾದ ರೇಟನ್ನು ಘೋಷಣೆ ಮಾಡಬೇಕು. ಇವತ್ತು ಯಾಕಂದ್ರೆ ಮೆಕ್ಕೆಜೋಳ ನೋಡ್ರಿ, ಇವತ್ತು ಮೆಕ್ಕೆಜೋಳಕ್ಕಾಗಿ ನಮ್ಮ ಹಾವೇರಿಯಲ್ಲಿ ಮತ್ತು ಅದೇ ರೀತಿಯಾಗಿ ಇವತ್ತು ಬಿದರದಲ್ಲಿ ಎಲ್ಲ ಕಡೆ, ನಮ್ಮಲ್ಲಿ ಕೂಡ ಬೆಳಗಾವಿ 5-6 ಜಿಲ್ಲೆ ಕಡೆ ಇವತ್ತು ಮೆಕ್ಕೆಜೋಳವನ್ನು ಬೆಳಿತೀವಿ. ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ 24,000 ರೂಪಾಯಿ ಇವತ್ತು ರೇಟ್ ಇತ್ತು. ಅದನ್ನು ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಇಡೀ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗೈತಿ. ತಕ್ಷಣ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಹೆಸರು ಕೂಡ ಇವತ್ತು ಖರೀದಿ ಕೇಂದ್ರನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಅಂತಲ್ಲ, ಇವತ್ತು ಸರ್ಕಾರ ನಾವು ಈ ಸಲ ಏನು ಅಧಿವೇಶನ ಸಂದರ್ಭದಲ್ಲಿ ಬೇಡಿಕೆ ಇಟ್ಟದಪ್ಪ ಅಂತಂದ್ರೆ, ಎಲ್ಲ ಬೆಳೆಗಳಿಗೂ ಕೂಡ ಬೆಳೀತಕ್ಕಂಥ ಬೆಲೆಗಾಗಿ ಕೇಂದ್ರ ಸರ್ಕಾರ 50,000 ಕೋಟಿ, ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕಾಗಿ ಬೆಲೆ ನಿಗದಿ ಸಂಬಂಧನ ಸರ್ಕಾರ ಈಗ ಹೆಂಗೆ ಗ್ಯಾರಂಟಿ ಮಾಡಿದಿರಲಿಲ್ಲ, ಆ ಗ್ಯಾರಂಟಿ ಜೊತೆ ಇದನ್ನೂ ಒಂದು ರೈತರು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ನಿರಂತರವಾಗಿ ಖರೀದಿ ಕೇಂದ್ರ ಪ್ರಾರಂಭ ಇರಲಿ, ಬೆಳೆ ಹಾನಿ ಇರಲಿ, ತಕ್ಷಣ ಪರಿಹಾರ ಕೊಡೋಕ್ಕಾಗಿ 50,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ, 50,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ. ಯಾಕಂದ್ರೆ ಈಗ ನಾವು ಖರೀದಿ ಕೇಂದ್ರ ಪ್ರಾರಂಭ ಆಗಲಿ ಅಂತೇಳಿ ಹೋರಾಟ ಮಾಡೋದು ಬೇಡ. ಇನ್ನು ಮುಂದೆ ನಿರಂತರ ಖರೀದಿ ಕೇಂದ್ರಗಳು ಪ್ರಾರಂಭ ಇರಬೇಕು. ಯಾಕಂದ್ರೆ ರೈತರು ಯಾವಾಗ ಕಷ್ಟ ಬರ್ತೈತಿ, ಆ ಕಷ್ಟ ಬಂದಾಗ ಅವರ ಆ ಖರೀದಿ ಕೇಂದ್ರಕ್ಕೆ ಬಂದ ಮಾಲನ್ನು ಖರೀದಿ ಮಾಡ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥದಕ್ಕೆ ಇವತ್ತು ಹಣ ತೆಗೆದಿಡಬೇಕು. ಕಬ್ಬು ಬೆಳೆಗಾರ ಕೂಡ ಸರ್ಕಾರಕ್ಕೆ ಏನೋ ಒಂದು ಟನ್ ಕಬ್ಬಿಗೆ 4-5 ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ. ರಾಜ್ಯ ಸರ್ಕಾರಕ್ಕೆ ಅವರು ಒಂದು 1,000 ರೂಪಾಯಿ ಒಂದು ಟನ್ ಕೊಡಬೇಕನ್ನುವಂಥ ಒತ್ತಾಯ. ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ತೆರಿಗೆ ಹಣದಾಗ ಅದರೊಳಗೆ 1,000 ರೂಪಾಯಿ ಕೊಡಬೇಕನ್ನುವಂಥದ್ದು. ಕರೆಂಟ್ ಕೂಡ ಇವತ್ತು ಕರೆಂಟ್ ನಮಗೆ ಹಗಲಿ 7 ತಾಸು ಕರೆಂಟ್ದಿಂದ ಇವತ್ತು ಸಾಕಷ್ಟು ಜನರಿಗೆ ನಮಗೆ ಹಗಲಿ ನೀರು ಹಾಸಲಿಕ್ಕೆ ತೊಂದರೆ ಆಗತ್ತೈತಿ. ರಾತ್ರಿ ನೀವು ನೀರು ಹಾಸಂದ್ರೆ ನಮ್ಗೆ ಆಗೋದಿಲ್ಲ. ಅದಕ್ಕಾಗಿ ಕಡ್ಡಾಯವಾಗಿ ಹಗಲಿ 12 ತಾಸು ಕರೆಂಟ್ ಕೊಡಬೇಕು. ರಾತ್ರಿ ಸಿಂಗಲ್ ಪೀಸ್ ಕಡ್ಡಾಯವಾಗಿ ಸಿರೀಸ್ ಕೊಡಬೇಕು. ಅಕ್ರಮ ಸಕ್ರಮವನ್ನು ಮುಂದುವರಿಸಬೇಕು. ಏನು 80 ವರ್ಷಗಳಿಂದ ಹಳಿ ತಂತಿ ವೈರ್ ಇವತ್ತೆಲ್ಲ ಬಾದಾಗ್ಯಾವು, ಆ ವೈರನ್ನು ಕೂಡ ಬದಲಾಯಿಸಬೇಕಾಗಿದೆ. ವಿಶೇಷವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳನ್ನು ಇವತ್ತು ಮಾದಾಯಿ ಇರಲಿ, ನಮ್ಮ ಕೃಷ್ಣಾ ಮೇಲ್ದಂಡೆ ಮೇಲಕ್ಕೆ ಏರಿಸೋದಿರಲಿ, ಇವತ್ತು ತುಂಗಭದ್ರಾ ಇರಲಿ, ಅಣೆಕಟ್ಟುಗಳನ್ನ ಇವತ್ತು ಸಾಕಷ್ಟು ಅಣೆಕಟ್ಟುಗಳು ಇವತ್ತು ಕಟ್ಟಡ ಕ್ರ್ಯಾಂಕ್ ಆಗಿರ್ತಕ್ಕಂಥವನ್ನ ಸುಧಾರಣೆ ಮಾಡೋದಿರಲಿ, ಹೂಳು ಎತ್ತುವಂಥದ್ದಿರಲಿ, ಕೆರೆಗಳು ಹೂಳು ಎತ್ತುವಂಥದ್ದಿರಲಿ, ಹಲವಾರು ನೀರಾವರಿ ಯೋಜನೆಗಳನ್ನ ಜಾರಿಗೊಳಿಸ್ಬೇಕು. ಈಗ ಏನು ಸ್ಥಗಿತ ಆಗಿರ್ತಕ್ಕಂಥ ತಕ್ಷಣ ಪೂರ್ಣಗೊಳಿಸ್ತಕ್ಕಂಥದ್ದಾಗಬೇಕು. ಮತ್ತು ಅದೇ ರೀತಿಯಾಗಿ ಹಲವಾರು ರೈತರ ಸಂಕಷ್ಟದಾಗದಾರ. ಬೆಳೆ ಹಾನಿಯಿಂದ ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಕೋವಿಡ್ ಈಗ ನಿರಂತರ ನಮ್ಮ ರೈತರ ಬದುಕು ಆತಂಕದಾಗೈತಿ. ಅದರಿಂದ ಸಂಪೂರ್ಣ ಇವತ್ತು ನಮ್ಮ ಕಬ್ಬು ಬೆಳೆಗಾರರು ಎಲ್ಲ ರೈತರು ಬಾಳೆ ಬೀದಿಗೆ ಬಂದೈತಿ. ಕುಟುಂಬಗಳು ಆತ್ಮಹತ್ಯೆ ಮಾಡ್ಕೋತಾವೆ ಈ ದೇಶದಾಗ ಅರ್ಧ ಗಂಟೆಗೂ. ಅದಕ್ಕಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಾಗಿತ್ತು ಕೂಡ ಇವತ್ತು ಹೋರಾಟ ಐತಿ. ಹೀಗೆ ಹಲವಾರು ರೈತರ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು, ಅದೇ ರೀತಿಯಾಗಿ ನಮ್ಮ ಕಾಡು ಪ್ರಾಣಿಗಳ ದೊಡ್ಡ ತೊಂದರೆ ಆಗತೈತಿ.
ಅಲ್ಲಿ ಕಾಡು ಸುತ್ತಮುತ್ತ ಇರ್ತಕ್ಕಂಥ ಇವತ್ತು ಒಕ್ಕಲ್ತನ ಮಾಡ್ತಕ್ಕಂಥ ಕುಟುಂಬಗಳಿಗೆ ಭಾಳಷ್ಟು ಹಾನಿಯಾಗತೈತಿ. ಅದನ್ನು ಇವತ್ತು ಅರಣ್ಯ ಇಲಾಖೆ ಅವ್ರು ಸರಿಯಾಗಿ ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಇಲ್ಲ. ಹಿಂಗಾಗಿ ಕುಟುಂಬಗಳು ಪಾಪ ಯಾರು ಚೀರ್ತಿ ಕಡೋದು, ಹಾನಿ ತೊಳೋದು, ಆ ಬೆಳೆ ನಾಶ ಆಗತೈತಿ. ಅಂಥ ಕುಟುಂಬಗಳಿಗೆ ಸರ್ಕಾರ ಇನ್ಶೂರೆನ್ಸ್ ಮಾಡಿಸ್ಬೇಕು. ಅವರಿಗೆ ಏನಾರ ಅನಾಹುತಾಗಿ ಡೆತ್ ಆದ್ರೆ 50 ಲಕ್ಷ ರೂಪಾಯಿ ಪರಿಹಾರ ಬರೋ ರೀತಿ ಒಳಗೆ ಸರ್ಕಾರ ಕೂಡ ಅದನ್ನು ಘೋಷಣೆ ಮಾಡಬೇಕು ಅನ್ನುವಂಥದ್ದು. ಇದು ರಾಜ್ಯವ್ಯಾಪಿ ಸಮಸ್ಯೆ. ಬಗರ್ ಹುಕುಂ ಸಮಸ್ಯೆ ಇರ್ಬೋದು. ಬಗರ್ ಹುಕುಂ ಸಮಸ್ಯೆ ಸಾಕಷ್ಟು. ಇವತ್ತು ಪಹಣಿಯನ್ನು ನೀವು ಕೊಟ್ಟಿಲ್ಲ, ಎಷ್ಟೋ ವರ್ಷ 50 ವರ್ಷ 40 ವರ್ಷದ ಭೂಮಿ ಉಳ್ಳಾತಾರ. ಇವತ್ತು ನೋಡ್ರಿ, ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಟ್ಟವ್ರಿಗೆ 11,000 ಎಕರೆ ಜಮೀನು ದೇಶದ್ರೋಹಿಗಳಿಗೆ ಬಿಟ್ಟರೆ ಅಲ್ಲಿ 50-60 ವರ್ಷ ಆಯ್ತು. ಅವ್ರ ರೈತರ ಭೂಮಿ ಉಳ್ಳಾತಾರ, ಅವ್ರು ಉದ್ಧಾರ ಮಾಡಿಕೊಟ್ಟಿಲ್ಲ. ಅದು ಕೂಡ ಇಲ್ಲಿ ಆಗಬೇಕು. ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ನಮ್ಮ ರೈತರು ಆ ಭೂಮಿಯನ್ನು ಉಳ್ಳಾತಾರ. ಅವ್ರು ಸಾವಿರಾರು ಕಾನೂನು ತೊಡಕೊಂಡು ಹೇಳತ್ತೀರಿ, ಅದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟದ್ದು. ನಾವು ಯಾರು ಭೂಮಿ ಉಳ್ಳಾದ್ರು ನಾವು ಒಡೆಯರಾಗಬೇಕು, ಆಮೇಲೆ ಪಹಣಿಯನ್ನು ಕೊಡಬೇಕು ಅನ್ನುವಂಥ ಹೋರಾಟ ಕೂಡ ಇದೆ. ಹೀಗೆ ರಾಜ್ಯದ ಹಲವಾರು ಇನ್ನೂ ಕೆಲವು ವಿಷಯಗಳಿದಾವು. ಮತ್ತು ಶರಾವತಿ, ಇವತ್ತು ಶಿವಮೊಗ್ಗದಾಗ ಶರಾವತಿ ಪಂಪ್ ಸ್ಟೋರೇಜ್ ಸುಮಾರು 15,000 ಕೋಟಿ ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ಎಕರೆಯನ್ನು ಭೂಮಿಯನ್ನು ಅಕ್ವೈರಿ ಮಾಡ್ಕೊತಕ್ಕಂಥದ್ದು. ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬರ್ತಾವೆ. ಅದನ್ನು ಕೂಡ ವಾಪಸ್ ಪಡಿಬೇಕು ಅನ್ನುವಂಥದ್ದು ಹೋರಾಟ. ಹೀಗೆ ಹಲವಾರು ರೈತರ ಜ್ವಲಂತ ಸಮಸ್ಯೆಗಳು ಗೊತ್ತಲ್ಲ. ಇದೇ ಡಿಸೆಂಬರ್ 11ನೇ ತಾರೀಕು ಸುಮಾರು ಒಂದು 10 ಲಕ್ಷ ಜನ ನಾವು ಕಬ್ಬು ಬೆಳೆಗಾರ ಸೇರ್ಬೇಕಂತೇಳಿ, ಕಬ್ಬು ಬೆಳೆಗಾರ ಅಷ್ಟೇ ಅಲ್ಲ, ಎಲ್ಲ ಬೆಳೆಗಾರರು ಕೂಡ ಇವತ್ತು ನಾವು ಸೇರಿ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಂತ ಸಂದರ್ಭವನ್ನು ಇವತ್ತು ಮತ್ತು ಅದೇ ರೀತಿಯಾಗಿ ಕಬ್ಬು ಕಟಾವನ್ನು ಮಾಡ್ತಕ್ಕಂಥ ಕಾರ್ಮಿಕರು ಈಗೇನು ಕಬ್ಬು ಕಟಾವು ಮಾಡತ್ತಾರೋ ಅವರಿಗೆ ಕಡ್ಡಾಯವಾಗಿ ಸರ್ಕಾರ ಕಾರ್ಮಿಕರ ಕಾರ್ಡ್ ಮಾಡಿ ಕೊಡ್ಬೇಕು. ಯಾಕಪ್ಪ ಅಂತಂದ್ರೆ ಕಬ್ಬು ಕಟಾವು ಮಾಡ್ತಕ್ಕಂಥ ಸಂದರ್ಭ ಅದು ಭಾಳ ಸೀರಿಯಸ್ ಇರ್ತಕ್ಕಂಥದ್ದು. ಯಾಕಂದ್ರೆ ರಕ್ತ, ಉಯಿತ, ಹುಳ, ಉಬ್ಬುಡಿ, ಅನಾಹುತ, ಕಬ್ಬು ಹೇರ್ತಕ್ಕಂಥ ಸಂದರ್ಭದಾಗ ಅವ್ರಿಗೆ ಏನಾರ ಆತ್ಮ ಅಂತಂದ್ರೆ ಆ ಕುಟುಂಬಕ್ಕೆ ಏನೂ ರಕ್ಷಣೆ ಇಲ್ಲ. ಅವರಿದ್ರೆ ಇವತ್ತು ತಮಗೆಲ್ಲ ಸರ್ಕಾರಕ್ಕೂ ಲಾಭ ಆಕೈತಿ, ಕಾರ್ಖಾನೆಗೂ ಲಾಭ ಆಕೈತಿ. ಅವ್ರಿಗೆ ಕಡ್ಡಾಯವಾಗಿ ಕಾರ್ಮಿಕರ ಕಾರ್ಡ್ ಆಗಬೇಕು. ಈ ರೀತಿ ಎಲ್ಲ ರೀತಿಯಿಂದ ರೈತರ ಹಲವಾರು ಜ್ವಲಂತ ಸಮಸ್ಯೆಗಳ ಕುರಿತ ಇವತ್ತು ಡಿಸೆಂಬರ್ 11ನೇ ತಾರೀಕು ಇವತ್ತು ಸುಮಾರು 10 ಲಕ್ಷ ಜನ ನನ್ನ ರೈತ ದೇವರುಗಳು ನೀವು ಮನಸ್ಸು ಮಾಡಬೇಕಾಗಿತ್ತು. ನೀವು ಬರಲಿಲ್ಲ ಅಂದ್ರೆ ಇವತ್ತು ನೀವು ಬಂದರೆ ಗುರ್ಲಾಪುರದಾಗ 300 ರೂಪಾಯಿ ನೀವೆಲ್ಲ ರೈತ ದೇವರುಗಳು ಬಂದ್ರೆ ಅಂತೇಳಿ ಬೆಲೆ ಫಿಕ್ಸ್. ಈಗೂ ಕೂಡ ಚಳಿಗಾಲ ಅಧಿವೇಶನ ಸರ್ಕಾರ ಇಲ್ಲೇ ಬರೋದಕ್ಕೆ 224 ಮಂದಿ ಶಾಸಕರು ಇವತ್ತು ಸಂಸದರು, ಇವರು ನಮ್ಮ ರಾಜ್ಯಸಭಾ ಇವರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಇಲ್ಲೇ ಬರತ್ತಾರ. ಇಲ್ಲೇ ಬಂದು ಹೇಳಿದಾಗ ಅವ್ರು 10 ದಿವಸ ಕಾಲಹರಣ ಮಾಡೋದು ಬೇಡ. ಬೆಳಗಾವಿಗೆ ಬರೀ ಪದೇ ಏನಾಗತ್ತತಿ, ಇಲ್ಲಿ ಬಂದ್ರಪ್ಪ ಅಂದ್ರೆ ಕಾಲಹರಣ ಮಾಡತ್ತಾರ. ನಾವು ಇಲ್ಲಿ ಬಂದಾಗ ಈ ರೈತರ ಪಾಲಿಗೆ ಬರ್ತಕ್ಕಂಥದ್ದು ಒಂದು 20,000 ಕೋಟಿ ರೂಪಾಯಿ ನೀರಾವರಿ ಇರಲಿ, ಕರೆಂಟ್ ಇರಲಿ, ಹಲವಾರು ಯೋಜನೆಗಳ ಕುರಿತ ನಾವು ಅದನ್ನು ಅವ್ರ ಕೈಲಿ ಕಸ್ಕೊಂಡ ಈ ರೈತರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡಬೇಕಾಗಿತ್ತು. ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ತಾವೆಲ್ಲ ರೈತ ದೇವರುಗಳು ಭಾಗವಹಿಸ್ರಿ. ಇದು ಸಂಘಟನೆ ಮುಕ್ತವಾಗಿ ಐತಿ. ಇಲ್ಲಿ ಯಾರೋ ನೀ ಅನ್ನುವಂಥದ್ದಿಲ್ಲ. ನಾವೆಲ್ಲರೂ ಕೂಡಿ ನನ್ನ ರೈತ ದೇವರುಗಳಿಗೆ ಲಾಭ ಆಗಬೇಕಾಗಿತ್ತು. ಯಾಕಂದ್ರೆ ನಾವು ಅರ್ಧ ಗಂಟೆಗೂ ಆತ್ಮಹತ್ಯೆ ಆತ್ಮಹತ್ಯೆ ಯಾರು ಮಾಡ್ಕೋಬೇಡ್ರಿ. ನಾವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡೋಣ. ಹಂಗೆ ಗುರ್ಲಾಪುರಕ್ಕೆ ಬಂದ್ರಿ, ಕಬ್ಬು ಬೆಳೆಗಾರಿಗೆ 300 ರೂಪಾಯಿ ಸಿಕ್ತ. ಇದೇನು 300 ರೂಪಾಯಿ ಭಾಳ ದೊಡ್ಡ ಸಾಧನೆ ಅಂತ ಅನ್ನೋದಿಲ್ಲ. ಅವರು ತಾತ್ಕಾಲಿಕವಾಗಿ ಇವತ್ತು ಕಾರ್ಖಾನೆ ಸರ್ಕಾರನ ಮನಸ್ಸು ಮಾಡ್ಕೊಂಡು ಇಲ್ಲಿ ಸರ್ಕಾರ ಹೋಗ್ತಕ್ಕಂಥ ತೆರಿಗೆ ಹಣದಾಗ 1000 ಕೇಳಾದ್ದು. ಇವೆಲ್ಲ ಹಲವಾರು ವಿಚಾರಗಳ ಕುರಿತ ನಾವೆಲ್ಲ ಚರ್ಚೆ ಮಾಡಬೇಕಾಗಿತ್ತು. ದಯವಿಟ್ಟು ತಾವೆಲ್ಲ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ಜೈ ಜವಾನ್, ಜೈ ಜವಾನ್.